ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ದಿನದ ಶೀರ್ಷಿಕೆ ದೇವರಿಗೆ ಪ್ರಾಮಾಣಿಕವಾಗಿ ಒಪ್ಪಿಸಿಕೊಡುವುದು ಎಂದರೆ ಏನನ್ನು ಒಳಗೊಂಡಿರುತ್ತದೆ. ದೇವರ ವಾಕ್ಯ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸುಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಯೋಹಾನ 17ನೇ ಅಧ್ಯಾಯ 3ನೇ ವಚನ. ಅಗತ್ಯವಾದ ಕ್ರಮಗಳನ್ನು ನೀವೇ ತೆಗೆದುಕೊಳ್ಳದೆ ನಿಮ್ಮಲ್ಲಿ ಕೆಲವು ಅದ್ಭುತವಾದ ಬದಲಾವಣೆಗಳು ಸಂಭವಿಸಬೇಕು ಎಂದು ಕಾಯಬೇಡಿರಿ. ನಿಮ್ಮ ರಕ್ಷಣೆಗಾಗಿ ಭಯ ಭಕ್ತಿಯಿಂದ ನಡುಗುತ್ತಾ ನಮ್ರತೆಯಿಂದ ಕೆಲಸ ಮಾಡುವಂಥ ಜೀವನವು ನಿಮ್ಮದಾಗಬೇಕು. ಯಾಕೆಂದರೆ ಸ್ವಚಿತ್ತದಿಂದ ದೇವರ ಒಳ್ಳೆಯ ಉದ್ದೇಶದಂತೆ ಕೆಲಸ ಮಾಡುವಂತೆ ದೇವರು ತಾನೇ ನಿಮ್ಮನ್ನು ನಡೆಸುತ್ತಾನೆ. ಕ್ರಿಸ್ತನು ತನ್ನ ತಂದೆಯೊಂದಿಗೆ ಒಂದಾಗಿರುವಂತೆಯೇ ನಾವು ಕ್ರಿಸ್ತನೊಂದಿಗೆ ಒಂದಾಗುವಂತೆ ನಾವು ದೃಢವಾಗಿರಬೇಕು ಎಂದು ಕ್ರಿಸ್ತನು ಬಯಸುತ್ತಾನೆ. ನಿಮ್ಮ ಉನ್ನತವಾದ ಜೀವನಕ್ಕಾಗಿ ಶಿಸ್ತುಬದ್ಧರಾಗಿರಬೇಕು, ಶಿಕ್ಷಣ ಪಡೆದುಕೊಳ್ಳಬೇಕು ಮತ್ತು ದೇವರ ಮೇಲೆ ಅವಲಂಬಿತರಾಗಬೇಕು. ಹೌದು, ದೇವರ ಮೇಲೆ ಅವಲಂಬಿಸಬೇಕು. ಆತನ ಸಮೃದ್ಧಿಯ ಸಂತೋಷಕ್ಕಾಗಿ ನಿರೀಕ್ಷಿಸಬೇಕು. ಆತನನ್ನು ಹಿಂಬಾಲಿಸಬೇಕು. ಆತನ ವಾಕ್ಯದ ಬಲದ ಮೇಲೆ ವಿಧೇಯತೆಯಿಂದ ಅವಲಂಬಿಸಬೇಕು. ಅತ್ಯಂತ ಕಷ್ಟಕರವಾದದ್ದು ಎಂದು ತೋರಿದಾಗಲೂ ವಿಧೇಯರಾಗಿರುವುದೇ ದೇವರಿಗೆ ಪ್ರಾಮಾಣಿಕವಾಗಿ ಒಪ್ಪಿಸಿಕೊಡುವುದಾಗಿರುತ್ತದೆ. ಇದು ನಿಮ್ಮ ನೈತಿಕವಾದ ಗುಣಸ್ವಭಾವವನ್ನು ಚೈತನ್ಯಗೊಳಿಸುತ್ತದೆ ಮತ್ತು ನಿಮ್ಮ ಅಹಂಕಾರವನ್ನು ಅಡಗಿಸುತ್ತದೆ, ನಿಗ್ರಹಿಸುತ್ತದೆ. ನಿಮ್ಮ ಇಚ್ಛೆಯನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಲು ಕಲಿಯಿರಿ. ಆಗ ಬೆಳಕಿನಲ್ಲಿರುವ ಭಕ್ತರ ಬಾಧ್ಯತೆಗೆ ನೀವು ಅರ್ಹರಾಗುವಂತೆ ನಿಮ್ಮನ್ನು ರೂಪುಗೊಳಿಸಲಾಗುತ್ತದೆ. ಸಾಮಾನ್ಯವಾದ ನಂಬಿಕೆ ಸಾಕಾಗುವುದಿಲ್ಲ. ನಾನು ಕ್ರಿಸ್ತನ ನೀತಿವಂತಿಕೆಯ ನಿಲುವಂಗಿಯನ್ನು ಧರಿಸಿಕೊಳ್ಳಬೇಕು ಮತ್ತು ನಶಿಸುವ ಮನುಷ್ಯನಿಂದ ಹೆಚ್ಚು ನಿರೀಕ್ಷಿಸದೆ ಕ್ರಿಸ್ತನನ್ನು ಪ್ರಕಟಪಡಿಸುತ್ತಾ ಆ ನಿಲುವಂಗಿಯನ್ನು ಧೈರ್ಯದಿಂದ, ದೃಢ ನಿಶ್ಚಯದಿಂದ ಮತ್ತು ಎಲ್ಲರಿಗೂ ಕಾಣುವಂತೆಯೇ ಧರಿಸಬೇಕು ಮತ್ತು ಆತನ ಗುಣಸ್ವಭಾವದ ಪರಿಪೂರ್ಣತೆಯಲ್ಲಿ ನಾವು ಆನಂದ ಪರವಶವಾಗಬೇಕು. ಆಗ ನಾವು ವೈಯಕ್ತಿಕವಾಗಿ ಯೇಸುವಿನ ಗುಣಸ್ವಭಾವವನ್ನು ಪ್ರಕಟಿಸುತ್ತೇವೆ ಮತ್ತು ಸತ್ಯದಿಂದ ಉತ್ತೇಜಿತರಾಗಿದ್ದೇವೆ ಎಂದು ಸ್ಪಷ್ಟಪಡಿಸುತ್ತೇವೆ. ಯಾಕೆಂದರೆ ಅದು ಆತ್ಮವನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಪ್ರತಿಯೊಂದು ಆಲೋಚನೆಯನ್ನೂ ಕ್ರಿಸ್ತನ ವಿಧೇಯತೆಯಡಿಗೆ ತರುತ್ತದೆ, ವಿಧೇಯತೆಯಡಿಯಲ್ಲಿ ಬಂಧಿಸುತ್ತದೆ. ಪ್ರತಿಯೊಬ್ಬ ಸುವಾರ್ತಿಕನಿಗೂ ಸ್ವಾರ್ಥದೊಂದಿಗೆ ಹೋರಾಡುವ ಅನೇಕ ಹೋರಾಟಗಳಿರುತ್ತದೆ ಮತ್ತು ಆ ಹೋರಾಟಗಳು ಕಡಿಮೆಯಾಗುವುದಿಲ್ಲ. ಆದರೆ ನಾವು ನಿರಂತರವಾಗಿ ಕ್ರೈಸ್ತೀಯ ಅನುಭವದಲ್ಲಿ ಬೆಳೆಯುತ್ತಿದ್ದರೆ, ನಂಬಿಕೆಯಲ್ಲಿ ನಾವು ಯೇಸುವಿನ ಕಡೆಗೆ ನೋಡುವುದನ್ನು ನಿರಂತರವಾಗಿ ಮುಂದುವರೆಸಿದರೆ, ಪ್ರತಿಯೊಂದು ತುರ್ತು ಪರಿಸ್ಥಿತಿಯಲ್ಲೂ ನಮಗೆ ಬಲವನ್ನು ನೀಡಲಾಗುತ್ತದೆ. ಪುನಃಸ್ಥಾಪಿತವಾದ ಗುಣಸ್ವಭಾವದ ಎಲ್ಲ ಬಲ ಸಾಮರ್ಥ್ಯಗಳನ್ನು ನಿರಂತರವಾಗಿ ಅನುದಿನವೂ ಅಭ್ಯಾಸದಲ್ಲಿ ತೊಡಗಿಸಬೇಕು. ನಾವು ಸ್ವಾರ್ಥವನ್ನು ಶಿಲುಬೆಗೇರಿಸುವ, ತಪ್ಪಾದ ದಿಕ್ಕಿಗೆ ಸೆಳೆಯುವ ವಿಕೃತ ಮನೋಧರ್ಮ ಮತ್ತು ಪ್ರವೃತ್ತಿಯ ವಿರುದ್ಧ ಹೋರಾಡುವ ಸಂದರ್ಭಗಳನ್ನು ಹೊಂದಿರುತ್ತೇವೆ. ಕ್ರಿಸ್ತನು ನಮಗಾಗಿ ಗಳಿಸಿದ ಜಯವನ್ನು ನಂಬಿಕೆಯಿಂದ ಸ್ವೀಕರಿಸದಿದ್ದಾಗ ನಮಗೆ ವಿಜಯವೂ ವಿಜಯದ ವಿಶ್ರಾಂತಿಯೂ ನಮ್ಮದಾಗುವುದಿಲ್ಲ. ನಿಜವಾದ ನಂಬಿಕೆಯಲ್ಲಿ ಸ್ವೀಕರಿಸಲ್ಪಟ್ಟ ದೇವರ ವಾಗ್ದಾನಗಳು ಜೀವನ ಮತ್ತು ಗುಣಸ್ವಭಾವದ ಮೇಲೆ ಪರಿಮಳಯುಕ್ತ ಪ್ರಭಾವವನ್ನು ಬೀರುತ್ತದೆ. ಅದು ದೈವ ಸ್ವರೂಪವು ಮಾನವ ಕಾರ್ಯಭಾರಿಯ ಮೂಲಕ ಪ್ರತಿಫಲಿಸುವಂತೆ ಮಾಡುತ್ತದೆ. ಅವನ ಪರವಾಗಿ ದೇವರು ಕೆಲಸ ಮಾಡುತ್ತಾನೆ. ತನಗೆ ಕೊಟ್ಟಿರುವ ಅನುಗ್ರಹವನ್ನು ತನ್ನ ಸ್ವಂತ ಗುಣಸ್ವಭಾವದ ಮೂಲಕ ಇತರರಿಗೆ ನೀಡುವವನಿಗೆ ಮತ್ತು ಲೋಕಕ್ಕೆ ನಿಜವಾದ ಪರಿಶುದ್ಧತೆಯನ್ನು
ಪ್ರಕಟಪಡಿಸುವವನಿಗೆ ದೇವರು ಆಶೀರ್ವಾದಗಳನ್ನು ನೀಡುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.